ಪ್ರಿಯ ವೀಕ್ಷಕರೇ ನಮಸ್ಕಾರ. ನನ್ನ ಕ್ಲಾಸಿಕ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಂದು ಲಕ್ಷ್ಮೇಶ್ವರದ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಈ ವಿಡಿಯೋನು ಮಾಡುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ಊರಿನವನು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ಇಚ್ಛೆ ಪಡುತ್ತೇನೆ. ಇದನ್ನು ಮೊದಲು ಪುಲಿಗೆರೆ ಎಂದು ಹೆಸರಿಂದ ಕರೆಯಲ್ಪಡುತ್ತಿದ್ದರು. ಈ ಸೋಮೇಶ್ವರ ದೇವಾಲಯ ಶಿವಭಕ್ತನಾದ ಆದಯ್ಯನು ಎಂಬವನು ಈ ಒಂದು ಅಪರೂಪವಾದ ಮೂರ್ತಿಯನ್ನು, ಅಂದರೆ ಶಿವನ ನಂದಿಯ ಮೇಲೆ ಕುಳಿತ ಅಪರೂಪವಾದ ಮೂರ್ತಿಯನ್ನು ಸೌರಾಷ್ಟ್ರದಿಂದ ಸುಮಾರು 10ನೇ ಶತಮಾನದಲ್ಲಿ ಈ ಪುಲಿಗೆರೆಗೆ ತಂದನು. ಸೌರಾಷ್ಟ್ರದಿಂದ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾನೆ. ಇಂಥ ಮೂರ್ತಿಯು ನಿಮಗೆ ಬೇರೆಲ್ಲಿಯೂ ಕಾಣುವುದಿಲ್ಲ. ಇದು ಪ್ರವೇಶ ದ್ವಾರ. ನೀವು ನೋಡ್ತಾ ಇರೋದು. ಒಳಗೆ ಬನ್ನಿ ನನ್ನ ಜೊತೆ. ಇಲ್ಲಿ ನಿಮಗೆ ಈ ಮೂರ್ತಿಯನ್ನು ನೋಡಬಹುದು. ಇಂಥ ಮೂರ್ತಿ ಬೇರೆಲ್ಲಿಯೂ ಸಿಗುವುದಿಲ್ಲ. ಬಹಳ ಸುಂದರವಾಗಿದೆ ಈ ಮೂರ್ತಿ. ಬಾದಾಮಿಯ ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಈ ಪ್ರಾಂತ್ಯವನ್ನು ಆಳಿದ್ದಾರೆ. ಚಾಲುಕ್ಯರ ಕಾಲದಲ್ಲಿ ಪುಲಿಗೆರೆಯು ಒಂದು ಅಗ್ರಹಾರವಾಗಿತ್ತು, ಅಂದರೆ ಒಂದು ಶಿಕ್ಷಣ ಕೇಂದ್ರವಾಗಿತ್ತು. 6ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣಗೊಂಡಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ವಿಶೇಷವೆಂದರೆ ಪ್ರತಿ ವರ್ಷ ಮೇ 26ರಿಂದ 30ನೇ ತಾರೀಕಿನವರೆಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ಮೂರ್ತಿಯ ಮೇಲೆ ಸೂರ್ಯನ ಉದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ಈ ಮೂರ್ತಿಯ ಮೇಲೆ ನೋಡ್ತಾ ಇದ್ದೀರಲ್ಲ, ಒಳಗಿನ ಮೂರ್ತಿ, ಅಲ್ಲಿ ಮೂರ್ತಿಯ ಕಿರಣಗಳು ಬೀಳುತ್ತವೆ. ಇನ್ನೊಂದು ವಿಶೇಷ ಏನೆಂದರೆ, ಈ ದೇವಾಲಯದಲ್ಲಿ ಕಲ್ಲಿನ ಮೇಲೆ ಮೇಲ್ಛಾವಣಿಯಲ್ಲಿ ಒಂದು ಹಾವು ಚಂದ್ರನನ್ನು ನುಂಗುವ ರೀತಿಯಲ್ಲಿ ಕೆತ್ತನೆ ಇದೆ. ಇದನ್ನು ಈಗ ಹೊರಗೆ ಬಂದು ನಾನು ಅಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಮತ್ತು ಈ ಗುಡಿಯಲ್ಲಿ ಒಂದು ದೊಡ್ಡ ಬಾವಿ ಇದೆ, ಅದು ವಿಶೇಷವಾಗಿದೆ, ಅದನ್ನು ನಾನು ತೋರಿಸ್ತೇನೆ. ಈ ಪೂಜಾರಿಗಳು ಇಲ್ಲೇ ಇದ್ದರು, ಪೂಜಾ ಮಾಡ್ತಾಯಿದ್ದರು. ಅವರು ಇದರ ಬಗ್ಗೆ ಇತಿಹಾಸವನ್ನು ಹೇಳ್ತಾ ಇದ್ದರು. ಈ 26ರಿಂದ 30ನೇ ತಾರೀಕಿನ ಮೇ ತಿಂಗಳಲ್ಲಿ ಸೂರ್ಯನ ರಶ್ಮಿಗಳು ಇಲ್ಲಿ ಬರುತ್ತವೆ. ಇದೇ ನೋಡಿ, ನಂದಿ ಮೇಲೆ ಕುಳಿತಿದ್ದಾನೆ. ನೀವು ಸಾಮಾನ್ಯವಾಗಿ ನಂದಿ ಹೊರಗಿರ್ತೈತೆ, ಶಿವನ ಮೂರ್ತಿ ಒಳಗಿರ್ತೈತಿ. ಆದರೆ ಇಲ್ಲಿ ವಿಶೇಷವಾಗಿ ನಂದಿ ಮೇಲೆ ಶಿವ ಕುಳಿತಿದ್ದಾನೆ. ಇದು ವಿಶಿಷ್ಟವಾದದ್ದು ಈ ಒಂದು ದೇವಾಲಯದಲ್ಲಿ, ಇದು ಪ್ರಸಿದ್ಧವಾಗಿದೆ. ಮತ್ತೀಗ ಹೊರಗೆ ಬಂದೆ ನಾನು. ಇದು ನೋಡ್ತಾ ಇದ್ದೀರಲ್ಲ, ಇದು ಹೊರಗಿನ ಭಾಗ. ಅತ್ಯಂತ ಅದ್ಭುತವಾಗಿ ಶಿಲ್ಪಕಲೆ ಹೊಂದಿದೆ. ಚಾಲುಕ್ಯರ ಕಾಲದಲ್ಲಿ ಇದಾಗಿದೆ ಅಂತ ಹೇಳ್ಬೋದು. ಇದನ್ನು ಇತ್ತೀಚೆಗೆ ಇನ್ಫೋಸಿಸ್ನ ಫೌಂಡೇಶನ್ದ ಸಂಸ್ಥಾಪಕರಾದ ಶ್ರೀಮತಿ ಸುಧಾಮೂರ್ತಿಯವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಪುಲಿಗೆರೆ ಉತ್ಸವ ನಡೆಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಈ ಶಿಲ್ಪವನ್ನು ಕೆತ್ತಿದ್ದಾರೆ. ಭಾಳ ವಿಶಾಲವಾಗಿದೆ ಈ ಪ್ರಾಂಗಣ. ಇವೆಲ್ಲ ಕಾಣಿಸ್ತಿದೆಯಲ್ಲ, ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಇನ್ಫೋಸಿಸ್ ಫೌಂಡೇಶನ್ದವರು. ಈಗ ಆಗಲೇ ಹೇಳಿದ ಹಾಗೆ ಇಲ್ಲಿ ನೋಡ್ತಾ ಇದ್ದಲ್ಲಿ ಮೇಲ್ಛಾವಣಿಯಲ್ಲಿ ನೋಡಿ, ಒಂದು ಹಾವು ಆ ಒಂದು ಚಂದ್ರನ ನುಂಗುವ ರೀತಿಯಲ್ಲಿ ಭಾಸವಾಗಿದೆ. ಇದು ಗ್ರಹಣದ ಮಹತ್ವವನ್ನು ಸಾರುತ್ತದೆ. ಆಗಿನ ಕಾಲದಲ್ಲಿ ಭೂಗೋಳಶಾಸ್ತ್ರವು ಭಾಳ ಮುಂದುವರೆದಿತ್ತು. ಅದರ ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಅನೇಕ ಮೂರ್ತಿಗಳು ನಿಮಗೆ ಇಲ್ಲಿ ಸಿಗುತ್ತವೆ ನೋಡಿ. ಇಲ್ಲಿ ಭಾಳ ವಿಶಾಲವಾದದ್ದು, ಎಷ್ಟೊಂದು ಇದೆ ನೋಡಿ ಬಾವಿ. ಅತ್ಯಂತ ವಿಶಾಲವಾದ ದೊಡ್ಡದಾದ ಬಾವಿ. ಇದನ್ನು ಇಲ್ಲಿ ಬಂದ್ ಮಾಡಿದ್ದಾರೆ. ಇಲ್ಲಾಂದರೆ ನಿಮ್ಗೆ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಇದು ಗೋಪುರ, ನೀವು ನೋಡ್ತಾ ಇರೋದು ಗೋಪುರ ವಿಶಾಲ. ಇವು ಸಣ್ಣ ಸಣ್ಣ ಗುಡಿಗಳು. ಇಲ್ಲಿ ಶಿಕ್ಷಣದ ಕೇಂದ್ರವಾಗಿತ್ತು ಮೊದಲು. ಹೀಗಾಗಿ ಇದನ್ನು ತೆರಳಗನ್ನಡ ನಾಡು ಎಂದು ಹೇಳ್ತಾರೆ. ಇಲ್ಲಿ